ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಅಶ್ವಮೇಧ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆ ಮೇಲಿನ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಾವು ನೋಡೋದಾದರೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಸಮಾಜವಾದಿ ಪದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಮೊದಲೇ ಹೇಳಿಕೆ ನೋಡೋದಾದರೆ 1976ರ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಪದವನ್ನು ಸೇರಿಸಲಾಯಿತು. ಎರಡನೇ ಹೇಳಿಕೆ ಸಂಪನ್ಮೂಲಗಳ ಹಂಚಿಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನದಂತಹ ತತ್ವಗಳು ಇದರ ಅಡಿಯಲ್ಲಿ ಬರುತ್ತವೆ. ಭಾರತವು ಸಂಪೂರ್ಣವಾಗಿ ಮಾರ್ಕ್ಸ್ವಾದಿ ಸಮಾಜವಾದವನ್ನು ಅನುಸರಿಸುತ್ತದೆ. ಇಲ್ಲಿ ನೋಡಿ, ಆಯ್ಕೆಗಳು 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, ಮೇಲಿನ ಎಲ್ಲವೂ. ಇಲ್ಲಿ ನೋಡಿ ಸ್ನೇಹಿತರೆ, 1976ರ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಏನಪ್ಪ ಅಂದ್ರೆ ಪ್ರಸ್ತಾವನೆಯಲ್ಲಿರುವ ಸಮಾಜವಾದಿ ಪದವನ್ನು ಸೇರಿಸಲಾಯಿತು. ಯಾವುದು? ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಪದವನ್ನು 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ಇದು ಸರಿಯಾಗಿರ್ತಕ್ಕಂಥದ್ದು. ಆಮೇಲೆ ಸಂಪನ್ಮೂಲಗಳ ಹಂಚಿಕೆ, ಸಮಾನ ಕೆಲಸಕ್ಕೆ ಸಮಾನ ವೇತನದಂಥ ತತ್ವಗಳು ಇದರ ಅಡಿಯಲ್ಲಿ ಬರುತ್ತವೆ. ಅಂದರೆ ಈ ಸಮಾಜವಾದಿ ಅಂದರೆ ಏನಪ್ಪ ಅಂದ್ರೆ ಸಂಪನ್ಮೂಲಗಳ ಸಮಾನ ಹಂಚಿಕೆ ಆಗೋದಾಗಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನದಂಥ ತತ್ವಗಳು ಏನಪ್ಪ ಅಂದ್ರೆ ಈ ಸಮಾಜವಾದಿಯಲ್ಲಿ ಅಡಿಯಲ್ಲಿ ಬರ್ತವೆ. ಮತ್ತು ಇದು ಸರಿಯಾಗಿರ್ತಕ್ಕಂಥದ್ದು. ಭಾರತವು ಸಂಪೂರ್ಣವಾಗಿ ಮಾರ್ಕ್ಸ್ವಾದಿ ಸಮಾಜವಾದವನ್ನು ಅನುಸರಿಸುತ್ತಿದೆ ಅಂತೇಳಿ ಕೇಳಿದರೆ, ಇಲ್ಲಿ ನೋಡಿ, ಭಾರತವು ಸಂಪೂರ್ಣವಾಗಿ ಮಾರ್ಕ್ಸ್ವಾದಿ ಸಮಾಜವಾದವನ್ನು ಅನುಸರಿಸುವುದಿಲ್ಲ, ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಅನುಸರಿಸ್ತದೆ. ಇಲ್ಲೇನಪ್ಪ ಅಂದ್ರೆ 3ನೇ ಹೇಳಿಕೆ ತಪ್ಪು. ಆದ್ದರಿಂದ ಇದಕ್ಕೆ ಆಪ್ಷನ್ 1 ಮತ್ತು 2 ಮಾತ್ರ, ಎ ಏನಪ್ಪ ಅಂದ್ರೆ ಆಯ್ಕೆ ಸರಿಯಾಗಿರುತ್ತೆ ಸ್ನೇಹಿತರೆ. ಮೊದಲನೇ ಪ್ರಶ್ನೆಗೆ ಆಪ್ಷನ್ ಎ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಭಾರತವು, ಎರಡನೇ ಪ್ರಶ್ನೆ, ಭಾರತವು ಒಂದು ಗಣರಾಜ್ಯ ಎಂದು ಕರೆಯಲ್ಪಡಲು ಪ್ರಮುಖ ಕಾರಣವೇನು? ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳು ನೋಡೋದಾದರೆ, ಭಾರತವು ಸಂಸದೀಯ ಪ್ರಜಾಪ್ರಭುತ್ವವನ್ನು ಹೊಂದಿದೆ. ಎರಡನೇ ಆಪ್ಷನ್, ಭಾರತದ ಸಂವಿಧಾನವು ಅತ್ಯಂತ ಸುದೀರ್ಘವಾದ ಲಿಖಿತ ಸಂವಿಧಾನವಾಗಿದೆ. ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯವರು ಚುನಾಯಿತರಾದವರಾಗಿರುತ್ತಾರೆ ಮತ್ತು ಅಧಿಕಾರವು ವಂಶ ಪಾರಂಪರ್ಯವಾಗಿರುವುದಿಲ್ಲ. ಮತ್ತು ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾರಿಯಲ್ಲಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಭಾರತ ಒಂದು ಗಣರಾಜ್ಯ ಎಂದು ಏನಪ್ಪ ಅಂದ್ರೆ ಕರೆಯಲ್ಪಡಲು ಪ್ರಮುಖ ಕಾರಣ ಏನಪ್ಪ ಅಂದ್ರೆ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯವರು ಚುನಾಯಿತರಾದವರಾಗಿರುತ್ತಾರೆ. ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರು ಚುನಾಯಿತರಾದವರಾಗಿರುತ್ತಾರೆ. ಇವರೇನಪ್ಪ ಅಂದ್ರೆ ವಂಶ ಪಾರಂಪರ್ಯವಾಗಿರುವುದಿಲ್ಲ. ಆದ್ದರಿಂದ ಇದಕ್ಕೆ ಆಪ್ಷನ್ ಇ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ ಸ್ನೇಹಿತರೆ. ಪ್ರಶ್ನೆ 3, ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲ ಹೇಳಿಕೆ, ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವಾಗಿದೆ, ಆದರೆ ಅದಕ್ಕೆ ಯಾವುದೇ ಕಾನೂನುಬದ್ಧ ಅಧಿಕಾರವಿಲ್ಲ. ಎರಡನೇ ಹೇಳಿಕೆ, ಪ್ರಸ್ತಾವನೆಯನ್ನು ಇದುವರೆಗೆ ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಪ್ರಸ್ತಾವನೆಯಲ್ಲಿರುವ ನ್ಯಾಯ ಎಂಬ ಪರಿಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಏನಪ್ಪ ಅಂದ್ರೆ ಸರಿಯಾಗಿವೆ. ಯಾವುದು ಸರಿಯಾಗಿದೆ ಎಂಬುದನ್ನು ನಾವಿಲ್ಲಿ ನೋಡಬೇಕು ಸ್ನೇಹಿತರೆ. ಮೊದಲೇ ಹೇಳಿಕೆ ಏನಿದೆ, ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಬೇರುಬಾರು ಪ್ರಕರಣದಲ್ಲಿ 1966ರ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಲ್ಲ ಅಂತೇಳಿ ತೀರ್ಪು ನೀಡಿತ್ತು. ಆದರೆ 1973ರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸ್ಟೇಟ್ ಈ ಒಂದು ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತೇಳಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟು ತೀರ್ಪು ನೀಡಿತು. ಆದ್ದರಿಂದ ಏನಪ್ಪ ಅಂದರೆ ಇದು ಸಂವಿಧಾನದ ಒಂದು ಭಾಗವಾಗಿದೆ, ಆದರೆ ಅದಕ್ಕೆ ಯಾವುದೇ ಕಾನೂನುಬದ್ಧ ಅಧಿಕಾರವಿಲ್ಲ. ಇದು ಸರಿಯಾಗಿರ್ತಕ್ಕಂಥದ್ದು. ಆಮೇಲೆ ಎರಡನೇದು ಹೇಳಿಕೆ, ಪ್ರಸ್ತಾವನೆಯನ್ನು ಇದುವರೆಗೆ ಕೇವಲ
ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಎಸ್, ಇದು ಸಹಿತ ಸರಿಯಾಗಿರ್ತಕ್ಕಂಥದ್ದು. ಇದು ಮೊದಲ ಬಾರಿ ತಿದ್ದುಪಡಿ ಮಾಡಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ ಸ್ನೇಹಿತರೆ. ಆಮೇಲೆ ಮೂರನೇ ಹೇಳಿಕೆ ನೋಡೋದಾದರೆ ಪ್ರಸ್ತಾವನೆಯಲ್ಲಿರುವ ನ್ಯಾಯ ಎಂಬ ಪರಿಕಲ್ಪನೆಯನ್ನು ಅಮೆರಿಕ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಇದು ತಪ್ಪು. ನೋಡಿ, ಈ ನ್ಯಾಯ ಎಂಬ ಪರಿಕಲ್ಪನೆಯನ್ನು 1917 ರಷ್ಯಾ ಕ್ರಾಂತಿಯಿಂದ ಏನಪ್ಪ ಅಂದ್ರೆ ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ. ರಷ್ಯಾ ಕ್ರಾಂತಿಯಿಂದ ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎಂಬ ಪರಿಕಲ್ಪನೆಯನ್ನು ರಷ್ಯಾ ಕ್ರಾಂತಿಯಿಂದ ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಮೊದಲ 1 ಮತ್ತು 2 ಹೇಳಿಕೆಗಳು ಸರಿಯಾಗಿದ್ದಾವೆ ಸ್ನೇಹಿತರೆ. ಇದಕ್ಕೆ ಆಪ್ಷನ್ ಅ ಏನಿದೆಯಲ್ಲ ಇದು ಸರಿಯಾಗಿರ್ತಕ್ಕಂಥ ಉತ್ತರ. 4ನೇ ಪ್ರಶ್ನೆ, 1976 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾದ ಪದಗಳ ಸರಿಯಾದ ಕ್ರಮ ಯಾವುದು ಅಂತೇಳಿ ಕೇಳಲಾಗಿದೆ. ಇಲ್ಲಿ ನೋಡಿ, ಆಪ್ಷನ್ ಎ ಜಾತ್ಯತೀತ ಸಮಾಜವಾದಿ ಸಮಗ್ರತೆ, ಸಮಾಜವಾದಿ ಜಾತ್ಯತೀತ ಸಮಗ್ರತೆ, ಸಮಗ್ರತೆ ಸಮಾಜವಾದಿ ಜಾತ್ಯತೀತ, ಗಣರಾಜ್ಯ ಸಮಾಜವಾದಿ ಸಮಗ್ರತೆ. ಇಲ್ಲಿ ನೋಡಿ, 1976 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಏನಪ್ಪ ಅಂದ್ರೆ ಪ್ರಸ್ತಾವನೆಗೆ ಸೇರಿಸಲಾದ ಪದಗಳ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಥರ ಕೇಳ್ಕೋಬೇಕು ಸ್ನೇಹಿತರೆ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ ಪದಗಳು ಮಾತ್ರ 1976 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ ಸ್ನೇಹಿತರೆ. 5ನೇ ಪ್ರಶ್ನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನೋಡಿ, ಮೊದಲನೇ ಹೇಳಿಕೆ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಎಂದು ಬೇರುಬಾರಿ ಯೂನಿಯನ್ ಕೇಸ್ನಲ್ಲಿ ಹೇಳಲಾಗಿದೆ. 2ನೇ ಹೇಳಿಕೆ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವೆಂದು ಘೋಷಿಸಲಾಯಿತು ಅಥವಾ ಹೇಳಲಾಯಿತು. ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮಾತ್ರ, 1, 2 ಮತ್ತು 3. ಇಲ್ಲಿ ನೋಡಿ, ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ಯಾವ ಹೇಳಿಕೆಗಳು ಸರಿ ಇದ್ದಾವೆ ಅಂತೇಳಿ ನಾವು ಇಲ್ಲಿ ನೋಡಬೇಕು ಸ್ನೇಹಿತರೆ. ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಎಂದು ಬೇರುಬಾರಿ ಪ್ರಕರಣದಲ್ಲಿ ಹೇಳಲಾಗಿದೆ. ಇದು ಸರಿಯಾಗಿರ್ತಕ್ಕಂಥದ್ದು. ಮತ್ತು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವೆಂದು ಘೋಷಿಸಲಾಯಿತು. ಇದು ಸಹಿತ ಸರಿಯಾಗಿರ್ತಕ್ಕಂಥದ್ದು. ಆದರೆ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತೇಳಿ ಏನೈತಲ್ಲ ಇದು ತಪ್ಪು. ಪ್ರಸ್ತಾವನೆಗೆ ಏನಪ್ಪ ಅಂದ್ರೆ ತಿದ್ದುಪಡಿ ಮಾಡಲು ಸಾಧ್ಯವಿದೆ, ಆದರೆ ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯಾಗದಂತೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲು ಸಾಧ್ಯವಿದೆ ಸ್ನೇಹಿತರೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1 ಮತ್ತು 2 ಹೇಳಿಕೆಗಳು ಸರಿ ಇದ್ದಾವೆ. ಆದ್ದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ ಸ್ನೇಹಿತರೆ. 6ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಹೇಳಿಕೆ ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಪದಗಳನ್ನು 42ನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ಏನಪ್ಪ ಸೇರಿಸಲಾಯಿತು ಇದಕ್ಕೆ ಪ್ರಸ್ತಾವನೆಗೆ. ಆಮೇಲೆ 2ನೇ ಹೇಳಿಕೆ ಗಣರಾಜ್ಯ ಪದವು ರಾಷ್ಟ್ರಪತಿ ಪರಂಪರೆಯಾಗಿ ಆಯ್ಕೆಯಾಗುವುದನ್ನು ಸೂಚಿಸುತ್ತದೆ. 3ನೇ ಹೇಳಿಕೆ ಸ್ವಾಯತ್ತ ಎಂದರೆ ಭಾರತವು ಸಂಪೂರ್ಣ ಸ್ವತಂತ್ರ ರಾಷ್ಟ್ರವಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ 1 ಏನಿದೆಲ್ಲ ಹೇಳಿಕೆ 1 ಇದು ಸಮಾಜವಾದಿ ಮತ್ತು ಧರ್ಮ ನಿರಪೇಕ್ಷ ಜಾತ್ಯತೀತ ಏನಪ್ಪ ಅಂದರೆ ಏನೈತಲ್ಲ ಪದಗಳನ್ನು ಇಲ್ಲಿ ಸೇರಿಸಲಾಗಿದೆ. ಸಮಾಜವಾದಿ, ಜಾತ್ಯತೀತ ಪದಗಳನ್ನು 42ನೇ ಸಂವಿಧಾನಕ್ಕೆ ತಿದ್ದುಪಡಿ ಮೂಲಕ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಗಿದೆ. ಇದು ಸರಿಯಾಗಿರ್ತಕ್ಕದ್ದು. ಆಮೇಲೆ ಗಣರಾಜ್ಯ ಪದವು ರಾಷ್ಟ್ರಪತಿ ಪರಂಪರೆಯಾಗಿ ಆಯ್ಕೆಯಾಗುವುದನ್ನು ಸೂಚಿಸುತ್ತದೆ. ರಾಷ್ಟ್ರಪತಿ ವಂಶ ಪರಂಪರೆಯಾಗಿ ಆಯ್ಕೆ ಆಗಲಾರ್ದು ಏನಪ್ಪ ಅಂದ್ರೆ ಗಣರಾಜ್ಯ. ಇದು ತಪ್ಪು. ಸ್ವಾಯತ್ತ ಎಂದರೆ ಭಾರತವು ಸಂಪೂರ್ಣ ಸ್ವತಂತ್ರ ರಾಷ್ಟ್ರವಾಗಿದೆ. ಇದು ಸರಿ. ಆದ್ದರಿಂದ ಇಲ್ಲಿ ಆಪ್ಷನ್ ಎ 1 ಮತ್ತು 3 ಹೇಳಿಕೆಗಳು ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥವು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ಇನ್ನು ಮುಂದಿನ
ಸಂವಿಧಾನದ ಭಾಗಗಳು ಹಾಗೂ ಮುಖ್ಯವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀವಿ. ಈ ನಮ್ಮ ತರಗತಿ ಇಷ್ಟವಾದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.